ಅರಗ ಜನಾರ್ದನ ಸಾಹೇಬ್ರೆ, ನಾನು ಯಾವುದನ್ನು ದುರುದ್ದೇಶದಿಂದ ಮಾತಾಡ್ತಿಲ್ಲ. ಆ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ದಲಿತರ ಬಗ್ಗೆ ಮಾತಾಡಿದಾಗ ನೀವು 1000 ಸತಿ ದಲಿತ ದಲಿತ ಅಂದಿದ್ರಿ. ಈಟಿ ತಗೊಂಡು ಚುಚ್ಚದಂಗ ಆಗ್ತಿದೆ ನನ್ಗೆ. ನಮ್ಗೊಂಚೂರು ಗೌರವ ಇಲ್ವಾ? ಪರಿಷ್ಠ ಜಾತಿ ಅಂತ ಹೇಳಕ್ಕಾಗಲ್ವ ನಿಮ್ಗೆ? ಪರಿಷ್ಠ ವರ್ಗ ಅಂತ ಹೇಳಕ್ಕಾಗಲ್ವಾ? ಏನಂತ ತಿಳ್ಕೊಂಡಿದ್ದೀರಿ ನಮ್ಮನ್ನ ನೀವು? ಅವಮಾನ ಮಾಡಕ್ಕೆ ಇತಿಮಿತಿ ಇಲ್ವಾ? ನಾವೇನ್ ಪಾಪ ಮಾಡಿದ್ರಿ ನಿಮ್ ಮುಂದೆ? ನೀವಾದ್ರೂ ಇನ್ ಮುಂದೆ ಯಾರು ಬದಲಾವಣೆ ಆಗಿ ನಮ್ಮನ್ನು ಮನುಷ್ಯರಂತ ಕಾಣಿ. ಸಂವಿಧಾನದಲ್ಲಿ ನಮಗೂ ಹಕ್ಕುಗಳಿದ್ದಾವೆ. ಶೋಷಣೆ ಆಗಿರ್ತಕ್ಕಂಥದ್ದು ಖಂಡಿಸ್ತೀನಿ ಉಗ್ರವಾದ ಪದದಲ್ಲಿ. ಸಂಬೋಧನೆ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನಾನು ಸನ್ಮಾನ್ಯ ಅಧ್ಯಕ್ಷ ಪರಮೇಶ್ವರ್ ಅವರು ತಾವು ಸಹಾಯಕ್ಕೆ ಬರಬೇಕು. ನೋಡಿ, ಒಪ್ಪಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂತ ಹೇಳ್ಬೇಕು. ನೋ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಕಾನ್ಸ್ಟಿಟ್ಯೂಷನ್ ಪರ್ಮಿಸಬಲ್ ವರ್ಡ್ಸ್. ಅನ್ಪಾರ್ಲಿಮೆಂಟ್ ಡಿಸೈಡ್ ಆಗಿ ನೋಡಿ, ಜ್ಞಾನೇಂದ್ರ ಅವರು ಅಧ್ಯಕ್ಷರೇ, ಕೇಳ್ರಿ ಇಲ್ಲಿ. ಹಲೋ, ಸ್ವಲ್ಪ ಕೇಳಪ್ಪ. ಅಲ್ಲೂ ದಲಿತ ಇದೆ, ಅವತ್ತು ನೀವು ಮರೆತ್ರಿ, ಅಧ್ಯಕ್ಷರೇ, ಮಾತಾಡ್ತಾ ಇದ್ದೀರಿ. ಹೇಗ್ ಸಾಧ್ಯ? ದಲಿತ ಅನ್ನುವಂತ ಶಬ್ದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದಾರೆ. ಅದರಿಂದ ನರೇಂದ್ರ ಸ್ವಾಮಿ ಹೇಳ್ತಾ ಇರೋದು ಚರ್ಚೆ ಮಾಡ್ತೀವಿ. ಕೇಳಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ ಮಾತಾಡ್ತಾರ, ಶಾಸಕರು ಮಾತಾಡ್ತಾರ, ಏನ್ ಬಿಜೆಪಿಗೆ ಕಾಂಪಿಟೇಷನ್? ಕೇಳಿ ಮಾನ್ಯ ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ದಲಿತ ಅನ್ನತಕ್ಕಂಥ ಶಬ್ದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದಾರೆ. ಇಲ್ಲಿ ಪರಿಶಿಷ್ಟ, ಅದಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳಿ ಅದನ್ನ ಕಾಯಿನ್ ಮಾಡಿದ್ದಾರೆ. ಯಾಕೆ ಅದು ಆ ಶಬ್ದ ಉಪಯೋಗಿಸಬಾರ್ದು? ಈಗ ಪರಿಶಿಷ್ಟ ಪಂಗಡ ಅಂತೇಳಿ ಈಗ ನಾವು ಮಾಡಿರ್ತಕ್ಕಂಥದ್ದು ಏನು ಇದರಲ್ಲಿ ಹೆಸರಿದೆ, ಅದನ್ನ ಪರಿಶಿಷ್ಟ ಪಂಗಡ ಅಂತ ಹೇಳಿ ನೀವು ಉಪಯೋಗ ಯಾಕೆ ಮಾಡಬಾರ್ದು? ಅಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥದ್ದು SC ST ಅಂತ ಮಾಡಿದ್ದಾರೆ. ಅದನ್ನ ತಾವು ಉಪಯೋಗಿಸೋದಕ್ಕೆ ಏನು ತೊಂದರೆ ಇದೆ ಹೇಳಿ? ಮತ್ತೆ ಉಪಯೋಗ ಮಾಡಿ.